ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಸೆನ್ಸೆಕ್ಸ್ 296 ಪಾಯಿಂಟ್ಸ್ ಡೌನ್ ಆಗಿ 82,269 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 98 ಪಾಯಿಂಟ್ಸ್ ಡೌನ್ ಆಗಿ 25,320 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 347 ಪಾಯಿಂಟ್ಸ್ ಡೌನ್ ಆಗಿ 59,610 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆದ್ರೆ ಇನ್ ಲೈನ್ ಪಾಸಿಟಿವ್ ಆರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಫಸ್ಟ್ ಇವತ್ತು ಗೋಲ್ಡ್ ಅಂಡ್ ಸಿಲ್ವರ್ ಇಂದ ಶುರು ಮಾಡೋಣ. ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮೆನ್ಷನ್ ಮಾಡಿದ್ದೆ, ಗೋಲ್ಡ್ ಮತ್ತೆ ಸಿಲ್ವರ್ ಆದ್ರೆ ಆಲ್ ಟೈಮ್ ಐಸಲ್ ಇದೆ. ಗೋಲ್ಡ್ ಆದ್ರೆ ಲಾಸ್ಟ್ 1 ಇಯರ್ ಅಲ್ಲಿ 120% ರಿಟರ್ನ್ಸ್ ಕೊಟ್ಟಿದೆ. ಸಿಲ್ವರ್ ಆದ್ರೆ ಎಬೋ 300% ರಿಟರ್ನ್ಸ್ ಕೊಟ್ಟಿದೆ. ಮತ್ತೆ ಈ ಜಾನ್ವರಿ ಮಂತ್ ಅಲ್ಲಿ ನೋಡಿದ್ರು ಗೋಲ್ಡ್ ಆದ್ರೆ 25% ಪಾಸಿಟಿವ್ ಆಗಿದೆ, ಸಿಲ್ವರ್ ಆದ್ರೆ 50% ರ್ಯಾಲಿ ಆಗಿದೆ. ಈ ತರ ಇಷ್ಟೊಂದು ರ್ಯಾಲಿ ಆಗಿದ್ದು ಏನಕ್ಕೆ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಒಂದ್ಸಲ ಈ ಇಮೇಜ್ನ ನೋಡಿ. ನೆನ್ನೆ ನಮ್ಮ ಮಾರ್ಕೆಟ್ ಟೈಮಲ್ಲಿ ಇದು ಸ್ಕ್ರೀನ್ಶಾಟ್ ತೊಗೊಂಡಿರೋದು. ಅವಾಗಾದ್ರೆ ಗೋಲ್ಡ್ 1,78,200 ರುಪೀಸಲ್ಲಿ ಟ್ರೇಡ್ ಆಗ್ತಾ ಇತ್ತು. ಸಿಲ್ವರ್ ಆದರೆ ಫಸ್ಟ್ ಟೈಮ್ 4 ಲ್ಯಾಕ್ನ ಕ್ರಾಸ್ ಮಾಡಿದೆ. ಇವಾಗ 4,10,000 ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ನಿನ್ನೆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ. ಮತ್ತೆ ನೆನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ರಾತ್ರಿ 7 ಗಂಟೆ ಆ ಟೈಮಲ್ಲಾದರೆ ಗೋಲ್ಡ್ 1,77,000 ಟ್ರೇಡ್ ಆಗ್ತಾ ಇತ್ತು. ಅದೇ ಸಿಲ್ವರ್ ಆದರೆ 4,21,000ಕ್ಕೆ ರೀಚ್ ಆಗಿದೆ. ಅಂದರೆ ನಿನ್ನೆ ಒಂದೇ ದಿನ 33,610 ರೂಪಾಯಿ ಇನ್ಕ್ರೀಸ್ ಆಗಿದೆ. ಈಗ ಗೋಲ್ಡ್ ಮತ್ತೆ ಸಿಲ್ವರ್ ಆದರೆ ಆಲ್ ಟೈಮ್ ಐಸಲ್ಲಿ ಇದೆ. ಅದರಿಂದ ಈ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಏನು ನಡೆದಿದೆ ಅಂತಂದ್ರೆ, ಈಗ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಆಲ್ ಟೈಮ್ ಐಸಲ್ಲಿ ಇದೆ. ಎಂದೂ ಬೆಳೆದಿದ್ದಷ್ಟು ಇವಾಗ ಬೆಳೆದಿದೆ. ಅದರಿಂದ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಣ ಅಂತ ಶುರು ಮಾಡಿದ್ದಾರೆ. ಅದರಿಂದ ನಿನ್ನೆ ರಾತ್ರಿ ಈ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಗೋಲ್ಡ್ ಮತ್ತೆ ಸಿಲ್ವರ್ ತುಂಬಾನೇ ಫಾಲ್ ಆಗಿದೆ. ಒಂದ್ಸಲ ಈ ಇಮೇಜ್ನ ನೋಡಿ. ನಿನ್ನೆ ರಾತ್ರಿ ನಿಯರ್ಲಿ 10:30 ಆ ಟೈಮಲ್ಲಿ ಈ ಇಮೇಜ್ನ ತೆಕ್ಕೊಂಡೆ. ಆಗ ಗೋಲ್ಡ್ ಆದ್ರೆ 1,70,000 ಟ್ರೇಡ್ ಆಗ್ತಾ ಇದೆ. ಸಿಲ್ವರ್ ಆದ್ರೆ 3,90,000ಕ್ಕೆ ಫಾಲ್ ಆಗಿದೆ. ಅಂದ್ರೆ ನೆನ್ನೆ ನಮ್ಮ ಮಾರ್ಕೆಟ್ ಟೈಮಲ್ಲಿ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತೋ ಗೋಲ್ಡ್ ಸಿಲ್ವರ್ ನೆನ್ನೆ ರಾತ್ರಿ ಆಗೋಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಫಾಲ್ ಆಗಿದೆ, ಈ ಪ್ರಾಫಿಟ್ ಬುಕಿಂಗ್ ಮಾಡಿರೋ ಕಾರಣದಿಂದ. ಅದ್ರ ಜೊತೆಗೆ ಇವತ್ತಿನ ಮಾರ್ಕೆಟ್ ಟೈಮಲ್ಲಿ ಓಪನ್ ಆಗೋಷ್ಟೊತ್ತಿಗೆ ಸಿಲ್ವರ್ ETF ಎಲ್ಲ ತುಂಬಾನೇ ನೆಗೆಟಿವ್ ಆಗಿ ಓಪನ್ ಆಗಿದೆ. ಅಂದ್ರೆ ನಿಯರ್ಲಿ 5% ನೆಗೆಟಿವ್ ಆಗಿ ಓಪನ್ ಆಯಿತು. ಜೊತೆಗೆ ನಿನ್ನೆ ರಾತ್ರಿ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಇರೋ ಕಾರಣದಿಂದ ಗೋಲ್ಡ್ ಅಂಡ್ ಸಿಲ್ವರ್ ಆದ್ರೆ ಇವತ್ತು ಬೆಳಿಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಓಪನ್ ಆಗಿದೆ. ಗೋಲ್ಡ್ ಆದ್ರೆ 10 ಗ್ರಾಮ್ಗೆ 10,000 ನೆಗೆಟಿವ್ ಅಲ್ಲಿ ಓಪನ್ ಆಯಿತು. ಅದೇ ಸಿಲ್ವರ್ ಆದ್ರೆ KG ಮೇಲೆ 23,000 ಫಾಲ್ ಆಗಿತ್ತು. ಫ್ರೆಂಡ್ಸ್, ಈಗ ತುಂಬಾ ಸಲನೇ ಮೆನ್ಷನ್ ಮಾಡಿದ್ದೆ, ಲಾಸ್ಟ್ 4-5 ಮಂತ್ಸ್ ಇಂದ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ತುಂಬಾನೇ ಪಾಸಿಟಿವ್ ಆಗಿ ರ್ಯಾಲಿ ಆಗ್ತಾ ಇದೆ. ಅದರಿಂದ ಜನ ಎಲ್ಲ ಗೋಲ್ಡ್ ಸಿಲ್ವರ್ನ ತುಂಬಾನೇ ಬೈ ಮಾಡ್ತಾ ಇದ್ದಾರೆ. ಸ್ವಲ್ಪ ಜನ ಆದ್ರೆ ETF ಮುಖಾಂತರ ಬೈ ಮಾಡ್ತಾ ಇದ್ದಾರೆ. ಇನ್ನ ಸ್ವಲ್ಪ ಜನ ಆದ್ರೆ ಗೋಲ್ಡ್ ಬಿಸ್ಕೆಟ್ನ ಸಿಲ್ವರ್ ಬಿಸ್ಕೆಟ್ನ ತುಂಬಾ ಬೈ ಮಾಡ್ತಾ ಇದ್ದಾರೆ. ಅದು ಬರೀ ನಮ್ಮ ಇಂಡಿಯಾದಲ್ಲಿ ಮಾತ್ರನೇ ಅಲ್ಲ, ಪ್ರಪಂಚದಾದ್ಯಂತ ಇದೇ ತರನೇ ನಡೀತಾ ಇದೆ. ಅದರಿಂದ ತುಂಬಾ ಸಿಲ್ವರ್ ಶಾರ್ಟೇಜ್ ಆಗಿದೆ. ಮತ್ತೆ ETF ಮುಖಾಂತರ ಇನ್ಫ್ಲೋಸ್ ಕೂಡ ಆಲ್ ಟೈಮ್ ಐಸಲ್ ಇದೆ. ಜನ ಸುಮ್ಮನೆ ತಂದು ಈ ಸಿಲ್ವರ್ ETFs ಅಲ್ಲಿ ಗೋಲ್ಡ್ ETFs ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಇದ್ದಾರೆ. ಅದನ್ನು ಪ್ರೀಮಿಯಂ ವ್ಯಾಲ್ಯೂಷನ್ಸ್ ಅಲ್ಲಿ ಬೈ ಮಾಡ್ತಾ ಇದ್ದಾರೆ. ಈ ಸಿಲ್ವರ್ ETFs ಆದ್ರೆ ಪ್ರತಿದಿನ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಲ್ವಾ. ಅದರಿಂದ ಇನ್ವೆಸ್ಟರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಅವ್ರ ಪೋರ್ಟ್ಫೋಲಿಯೋದಲ್ಲಿರೋ ಸ್ಟಾಕ್ಸ್ನೆಲ್ಲ ಸೆಲ್ ಮಾಡಿ ಸಮೇತ ಈ ಗೋಲ್ಡ್ ಅಂಡ್ ಸಿಲ್ವರ್ ETFs ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಇವತ್ತು MCX ನ ಏಪ್ರಿಲ್ ಮಂತ್ ಫ್ಯೂಚರ್ ಕಾಂಟ್ರಾಕ್ಟ್ ಆದ್ರೆ ಡಿಸ್ಕೌಂಟ್ ಅಲ್ಲಿ ಓಪನ್ ಆಗಿದೆ. ಗೋಲ್ಡ್ ಕಾಂಟ್ರಾಕ್ಟ್ ಕೂಡ ಡಿಸ್ಕೌಂಟ್ ಅಲ್ಲಿ ಇದೆ, ಸಿಲ್ವರ್ ಕಾಂಟ್ರಾಕ್ಟ್ಸ್ ಕೂಡ ಡಿಸ್ಕೌಂಟ್ ಅಲ್ಲಿ ಓಪನ್ ಆಗಿದೆ. ಅದರಿಂದ ಕೂಡ ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆಗಿದೆ. ಇವಾಗ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದೇ ಮಧ್ಯಾಹ್ನ ಆ ಟೈಮ್ಗೆಲ್ಲ ಇನ್ನೂ ತುಂಬಾನೇ ಫಾಲ್ ಆಗಿದೆ. ಒಂದ್ಸಲ ಈ ಇಮೇಜ್ನ ನೋಡಿ. ಗೋಲ್ಡ್ ಆದ್ರೆ 10 ಗ್ರಾಮ್ಸ್ಗೆ 13,670 ರೂಪಾಯಿ ಫಾಲ್ ಆಗಿದೆ. ಅದೇ ಸಿಲ್ವರ್ ಆದ್ರೆ 61,580 ರೂಪಾಯಿ ಫಾಲ್ ಆಗಿದೆ. ಫ್ರೆಂಡ್ಸ್, ಈಗ ಇದುವರೆಗೂ ಈ ರೀಸೆಂಟ್ ಟೈಮಲ್ಲಿ ಒಂದೇ ದಿನ ಸಿಲ್ವರ್ ಎಂದೂ ಇಷ್ಟು ಫಾಲ್ ಆಗಿರಲಿಲ್ಲ. ಅಷ್ಟು ಒಂದೇ ದಿನನೇ ಫಾಲ್ ಆಗಿದೆ, 61,580 ರೂಪಾಯಿ. ಜೊತೆಗೆ ಇವತ್ತು ಓಪನಿಂಗ್ ಇಂದ ಚೆಕ್ ಮಾಡಿದ್ರೆ 61,000 ಫಾಲ್ ಆಗಿರೋ ತರ ಕಾಣಿಸುತ್ತೆ. ಆದ್ರೆ ನಿನ್ನೆ ರಾತ್ರಿ ಆಲ್ ಟೈಮ್ ಐಸ್ ಟಚ್ ಮಾಡ್ತಲ್ವಾ, 4,21,000 ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಿಲ್ವರ್ ಒಂದೇ ದಿನದಲ್ಲಿ 80,000 ಫಾಲ್ ಆಗಿದೆ. ಅದಕ್ಕೋಸ್ಕರನೇ ತುಂಬಾ ಸಲ ಮೆನ್ಷನ್ ಮಾಡಿದ್ದು, ಎಂದೇ ಆಗಲಿ ಗೋಲ್ಡ್ಗೆ ಕಂಪೇರ್ ಮಾಡ್ಕೊಂಡ್ರೆ ಸಿಲ್ವರ್ ತುಂಬಾನೇ ವೊಲಟೈಲ್ ಆಗಿ ರಿಯಾಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ವಲ್ಪ ಪ್ರಾಪರ್ ಆಗಿ ಅಲೋಕೇಶನ್ ಕೊಡಿ ಅಂತ. ಮತ್ತೆ ಇವತ್ತಿನ ಮಾರ್ಕೆಟ್ ಟೈಮಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ತುಂಬಾನೇ ಜಾಸ್ತಿ ಆಗಿರೋ ಕಾರಣದಿಂದ ಗೋಲ್ಡ್ ಅಂಡ್ ಸಿಲ್ವರ್ ETFs ಆದ್ರೆ ಕಂಪ್ಲೀಟ್ ಆಗಿ ಕ್ರಾಶ್ ಆಗೋಗಿದೆ. ಈ ಗೋಲ್ಡ್ ETFs ಆದ್ರೆ ಪ್ರತಿಯೊಂದು ETF ಕೂಡ 10 to 15% ವರೆಗೂ ಫಾಲ್ ಆಗಿದೆ. ಅದೇ ಸಿಲ್ವರ್ ETF ಆದ್ರೆ ಎಬೋ 20% ಫಾಲ್ ಆಗಿದಾವೆ. ಆಕ್ಸಿಸ್ ಸಿಲ್ವರ್ ETF ಆದ್ರೆ 23% ಫಾಲ್ ಆಗಿದೆ. ICICI ಪ್ರುಡೆನ್ಷಿಯಲ್ ಸಿಲ್ವರ್ ETF ಆದ್ರೆ
22%. ಈ ತರ ತುಂಬಾನೇ ETF ಎಬೋ 20% ಫಾಲ್ ಆಗಿದ್ದಾವೆ. ಕೋಟಕ್ ಸಿಲ್ವರ್ ETF, SBI ಸಿಲ್ವರ್ ETF, ಆದಿತ್ಯ ಬಿರ್ಲಾ ಸಿಲ್ವರ್ ETF, ಈ ತರ ಪ್ರತಿಯೊಂದು ETF ನೋಡಿದ್ರು ಎಬೋ 20% ಫಾಲ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಈಗ ಪ್ರೆಸೆಂಟ್ ಈ ರೆಕಾರ್ಡಿಂಗ್ ಟೈಮಲ್ಲಿ ನೋಡಿದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ಸ್ವಲ್ಪ ರಿಕವರ್ ಆಗಿದ್ದಾವೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇವೆಲ್ಲ ಯಾವ ತರ ಪರ್ಫಾರ್ಮ್ ಮಾಡ್ತವೆ ಅಂತ. ಒಂದ್ ವೇಳೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಏನಾದ್ರು ಇದೇ ತರ ಜಾಸ್ತಿ ಆಗ್ತಾ ಹೋದ್ರೆ ಕಮಿಂಗ್ ಟೈಮಲ್ಲೂ ಸ್ವಲ್ಪ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಕಾಪರ್ ನೋಡಿದ್ರು ನಿಯರ್ಲಿ 3% ಫಾಲ್ ಆಗಿದೆ. ಈಗ ಗೋಲ್ಡ್ ಅಂಡ್ ಸಿಲ್ವರ್ ಫಾಲ್ ಆಗಿದೆ ಅಂತ ಕಾಪರ್ನು ಫಾಲ್ ಆಗಿದೆ ಅಂತ ನೀವು ಅನ್ಕೊಬಹುದು, ಆದ್ರೆ ಅದು ಸುಳ್ಳು. ಫ್ರೆಂಡ್ಸ್, ಇವತ್ತು ಕಾಪರ್ ಆದ್ರೆ 3% ಫಾಲ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಬಂದು CME ಗ್ರೂಪ್ ಅಂದ್ರೆ ಚಿಕಾಗೋ ಮರ್ಕೆಂಟೈಲ್ ಎಕ್ಸ್ಚೇಂಜ್. ಇದೊಂದು ಗ್ಲೋಬಲ್ ಕಮಾಡಿಟಿ ಎಕ್ಸ್ಚೇಂಜ್. ಫ್ರೆಂಡ್ಸ್, ಈಗ January 15th ಆ ಟೈಮಲ್ಲಿ ನೆನಪಿದ್ಯಾ, ಇದೇ CME ಗ್ರೂಪ್ ಅವರು ಸಿಲ್ವರ್ ರಿಲೇಟೆಡ್ ಆಗಿ ಮಾರ್ಜಿನ್ಸ್ ನ ಇನ್ಕ್ರೀಸ್ ಮಾಡಿದ್ರು. ಆ ಟೈಮಲ್ಲಿ ನೋಡಿದ್ರು ಸಿಲ್ವರ್ ತುಂಬಾನೇ ಫಾಲ್ ಆಗಿತ್ತು. ಆದ್ರೆ ಇವಾಗ ಇವರು ಕಾಪರ್ ರಿಲೇಟೆಡ್ ಆಗಿ ಮಾರ್ಜಿನ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಅದು 20% ಮಾರ್ಜಿನ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದ ಇವತ್ತು ಕಾಪರ್ ಆದ್ರೆ ನಿಯರ್ಲಿ 3% ವರೆಗೂ ಫಾಲ್ ಆಗಿದೆ. ಮತ್ತೆ ಇವತ್ತು ಕಾಪರ್ ಫಾಲ್ ಆಗ್ತಾ ಇದೆ ಅಂತ ಹಿಂದೂಸ್ತಾನ್ ಕಾಪರ್ ಅಲ್ಲೂ ಕೂಡ ತುಂಬಾನೇ ಪ್ರಾಫಿಟ್ ಬುಕಿಂಗ್ ನಡೆದಿದೆ. ಅದರಿಂದನೇ ಇವತ್ತು ನಿಯರ್ಲಿ 10% ವರೆಗೂ ಫಾಲ್ ಆಗಿರೋದು. ಜೊತೆಗೆ ಫ್ರೆಂಡ್ಸ್, ಈಗ ಈ CME ಗ್ರೂಪ್ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಈಗ ಸಿಲ್ವರ್ಗೆ ಮಾರ್ಜಿನ್ಸ್ ನ ಹೈಕ್ ಮಾಡಿದ್ವಿ, ಕಾಪರ್ಗೂ ಹೈಕ್ ಮಾಡಿದ್ವಿ, ಕಮಿಂಗ್ ಟೈಮಲ್ಲಿ ಇದೇ ತರ ಪ್ಲಾಟಿನಮ್, ಪಲೋಡಿಯಂ, ಇನ್ನ ಬೇರೆ ಬೇರೆ ಕಮಾಡಿಟೀಸ್ಗೂ ಕೂಡ ಇದೇ ತರನೇ ಮಾರ್ಜಿನ್ಸ್ ನ ಹೈಕ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಬಜೆಟ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಫೆಬ್ರವರಿ 1ನೇ ತಾರೀಕು ಅಂದ್ರೆ ಭಾನುವಾರ ಯೂನಿಯನ್ ಬಜೆಟ್ ಇದೆ. ಅವತ್ತು ನಮ್ಮ ಮಾರ್ಕೆಟ್ ಓಪನ್ ಅಲ್ಲೇ ಇರುತ್ತೆ. ಮತ್ತೆ ಒಂದ್ಸಲ ಈ ಇಮೇಜ್ನ ನೋಡಿ, ಲಾಸ್ಟ್ 10 years ಅಲ್ಲಿ ಬಜೆಟ್ ದಿನ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಲಾಸ್ಟ್ 10 ವರ್ಷದಲ್ಲಿ ಬರೀ 3 ವರ್ಷ ಮಾತ್ರನೇ ನಿಫ್ಟಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇನ್ನು ಮಿಕ್ಕಿರೋ 7 ವರ್ಷ ನಿಫ್ಟಿ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಎಂದೇ ಆಗಲಿ ಬಜೆಟ್ ದಿನ ಮಾರ್ಕೆಟ್ ತುಂಬಾನೇ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದಷ್ಟು ವೊಲೆಟೈಲ್ ಆಗಿ ರಿಯಾಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಯಾರಾದ್ರೂ ಬಿಗಿನರ್ಸ್ ಬಜೆಟ್ ದಿನ ಟ್ರೇಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಆದಷ್ಟು ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಕ್ ಹೋಗ್ಬೇಡಿ. ಜೊತೆಗೆ ಯಾರಾದ್ರೂ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಟ್ರೇಡ್ ಮಾಡಬೇಕು ಅಂತ ಇದ್ರೂ ಸಹ ಆದಷ್ಟು ಹುಷಾರಾಗಿ ಟ್ರೇಡ್ ಮಾಡಿ. ನನ್ನ ಒಪಿನಿಯನ್ ಪ್ರಕಾರ ಬಜೆಟ್ ದಿನ ಟ್ರೇಡ್ ಮಾಡ್ದಂಗೆ ಜಸ್ಟ್ ಮಾರ್ಕೆಟ್ನ ಅಬ್ಸರ್ವ್ ಮಾಡಿ, ಯಾವ ಸೆಕ್ಟರ್ ರಿಲೇಟೆಡ್ ಆಗಿ ಯಾವ ತರ ಅಪ್ಡೇಟ್ಸ್ ಬರ್ತಾ ಇದಾವೆ ಅಂತ. ಪ್ರೆಸೆಂಟ್ ಇವಾಗ ಈ ಬಜೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಯಾವ ತರ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಅಂದ್ರೆ, ಇವಾಗ ಇಷ್ಟು ದಿನ ಏನ್ ಮಾತಾಡ್ಕೊಂಡ್ವಿ ಅದೇ ಎಕ್ಸ್ಪೆಕ್ಟೇಷನ್ ಅದೇ ತರ ಕಂಟಿನ್ಯೂ ಆಗ್ತಾ ಇದೆ. ಒಂದು, ಡಿಫೆನ್ಸ್ ಅಲ್ಲಿ ನಿಯರ್ಲಿ 20% ಅಲೋಕೇಶನ್ ನ ಇನ್ಕ್ರೀಸ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ರೈಲ್ವೆ ಸ್ಪೆಂಡಿಂಗ್, ಎನರ್ಜಿ ಸ್ಪೆಂಡಿಂಗ್, ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್, ಇದೆಲ್ಲ ಕಾಮನ್ ಆಗಿ ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಈ ಸಲ ಈ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿ PLI ಸ್ಕೀಮ್ಸ್ ನ ಇನ್ನ ಸ್ವಲ್ಪ ಜಾಸ್ತಿ ಅನೌನ್ಸ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಫೈನಲ್ ಆಗಿ ಫ್ರೆಂಡ್ಸ್, ಈಗ ತುಂಬಾ ಸಲ ಮೆನ್ಷನ್ ಮಾಡಿದ್ದೆ, ಈಗ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಟ್ಯಾಕ್ಸಸ್ ತುಂಬಾನೇ ಜಾಸ್ತಿ ಆಗಿದೆ. STT ಚಾರ್ಜಸ್, LTCG, STCG, ಈ ಟ್ಯಾಕ್ಸಸ್ ಎಲ್ಲ ತುಂಬಾನೇ ಜಾಸ್ತಿ ಆಗಿದೆ. ಅದರಿಂದ ಈಗ ಪ್ರತಿಯೊಬ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಬಜೆಟ್ ಅಲ್ಲಿ ಟ್ಯಾಕ್ಸ್ ಕಟ್ ಇದ್ದೇ ಇರುತ್ತೆ ಅಂತ ಪ್ರತಿಯೊಬ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಇದೇ ನಿಜ ಆಯ್ತು ಅಂದ್ರೆ ಈ ಕ್ಯಾಪಿಟಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಿರೋ ಸ್ಟಾಕ್ಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇಲ್ಲ ಅಂತ ಅಂದ್ರೆ ಕಂಪ್ಲೀಟ್ ಮಾರ್ಕೆಟ್ ಫಾಲ್ಗೆ ಇದೇ ಕಾರಣ ಆಗುತ್ತೆ. ಯಾಕಂದ್ರೆ ಈಗ ರುಪಿ ಆಲ್ ಟೈಮ್ ಲೋಸ್ ಅಲ್ಲಿ ಇದೆ. ಯಾಕಂದ್ರೆ FIS ಕಂಟಿನ್ಯೂಸ್ ಆಗಿ ನಮ್ಮ ಮಾರ್ಕೆಟ್ ಇಂದ ಸೆಲ್ ಮಾಡ್ತಾನೆ ಇದ್ದಾರೆ. ಲಾಸ್ಟ್ 2 years ಅಲ್ಲಿ ನಿಯರ್ಲಿ 5,000 ಕೋಟಿ ಸೆಲ್ ಮಾಡಿದ್ದಾರೆ. ಅದರಿಂದ ಟ್ಯಾಕ್ಸ್ ಕಟ್ನ ಪ್ರತಿಯೊಬ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಫೈನಲ್ ಆಗಿ ಡೊನಾಲ್ಡ್ ಟ್ರಂಪ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ಟ್ ವೀಕ್ ಅಲ್ಲಾದ್ರೆ ವೆನಿನ್ಸುಲಾ ಮೇಲೆ ಸ್ಟೇಟ್ಮೆಂಟ್ಸ್ ಮಾಡಿದ್ರು, ಗ್ರೀನ್ಲ್ಯಾಂಡ್ ಮೇಲೆ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಇವಾಗ ಫೈನಲ್ ಆಗಿ ಒಂದು ಚಿಕ್ಕ ಕೆರೆಬಿಯನ್ ಐಲ್ಯಾಂಡ್ ಆದ ಕ್ಯೂಬಾ ಮೇಲೆ ಅಗ್ರೆಸಿವ್ ಆಗಿ ಸ್ಟೇಟ್ಮೆಂಟ್ಸ್ ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸೋಮವಾರ ಮಾರ್ಕೆಟ್ ನ್ಯೂಸ್ ಅಲ್ಲಿ ತಿಳ್ಕೊಳ್ಳೋಣ ಡೀಟೈಲ್ ಆಗಿ. ಅದಾದ್ಮೇಲೆ ಫೈನಲ್ ಆಗಿ ಫೆಡ್ ಚೇರ್ಮನ್ ಅವ್ರನ್ನ ಕೂಡ ರಿಪ್ಲೇಸ್ ಮಾಡಿದ್ದಾರೆ. ಅದರಿಂದ ಕೂಡ ಇವತ್ತು ಕಮಾಡಿಟಿ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಈಗ EMS, ಈ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡೋ ಕಂಪನೀಸ್ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಡಿಕ್ಸಾನ್ ಟೆಕ್ನಾಲಜೀಸ್ ಈ ಕಂಪನಿ ಆದ್ರೆ ನೆನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗೂ ಪೋಸ್ಟ್ ಮಾಡಿಲ್ಲ, ಹಂಗಂತ ಕಂಪ್ಲೀಟ್ ಆಗಿ ವೀಕ್ ರಿಸಲ್ಟ್ಸ್ ನ ಕೂಡ ಪೋಸ್ಟ್ ಮಾಡಿಲ್ಲ. ಈಗ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ ಜಸ್ಟ್ 2% ಮಾತ್ರ ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದ್ರೆ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅಲ್ಲಿ 68% ಇನ್ಕ್ರೀಸ್ ಆಗಿದೆ. ಅದೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನ್ ಅಲ್ಲಿ ನೋಡಿದ್ರೆ ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ಕಂಪ್ಲೀಟ್ ಆಗಿ ಡ್ರಾಪ್ ಆಗೋಗಿದೆ.
ಮತ್ತೆ ಅನಲಿಸ್ಟ್ ಎಸ್ಟಿಮೇಟೆಡ್ಗಿನ್ನ ರೆವಿನ್ಯೂಸ್ನ ವೀಕಾಗೆ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನಿಯರ್ಲಿ 5% ನೆಗೆಟಿವ್ ಆಗಿ ಓಪನ್ ಆಯಿತು. ಅದ್ರ ಜೊತೆಗೆ ಮೋರ್ಗನ್ ಸ್ಟ್ಯಾನ್ಲಿ ಅವರಾದ್ರೆ ಇವ್ರಿಗೆ ಅಂಡರ್ ವೇಟ್ ರೇಟಿಂಗ್ನ ಕೊಟ್ಟು ಟಾರ್ಗೆಟ್ ಪ್ರೈಸ್ 8,724 rupees per share ಅಂತ ಅಪ್ಡೇಟ್ ಮಾಡಿದ್ರು. ಮತ್ತೆ ಫ್ರೆಂಡ್ಸ್, ಈಗ ಈ ರೀಸೆಂಟ್ ಟೈಮಲ್ಲೇ ಈ ಡಿಕ್ಸಾನ್ ಟೆಕ್ನಾಲಜೀಸ್ ಬಗ್ಗೆ ತುಂಬಾ ಸಲ ಮಾತಾಡ್ಕೊಂಡಿದ್ವಿ. ಈ ಕಂಪನಿ ಆದ್ರೆ ಆಲ್ ಟೈಮ್ ಐಸಿಂದ ನಿಯರ್ಲಿ ಎಬೋವ್ 40% ಫಾಲ್ ಆಗಿದೆ. ಈಗ ಬರೀ ಈ ಕಂಪನಿ ಅಂತಾನೆ ಅಲ್ಲ, EMS ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ತುಂಬಾ ಕಂಪನೀಸ್ ಈ ರೀಸೆಂಟ್ ಟೈಮಲ್ಲಿ ತುಂಬಾನೇ ಫಾಲ್ ಆಗಿದೆ. ಜೊತೆಗೆ ಈ ತರ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಕೂಡ ಕಂಪ್ಲೀಟ್ ಆಗಿ ರಿಕವರ್ ಆಗಿ ನಿಯರ್ಲಿ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ಈ ತರ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಮ್ಯಾನೇಜ್ಮೆಂಟ್ ಆದ್ರೆ ತುಂಬಾನೇ ಪಾಸಿಟಿವ್ ಗೈಡೆನ್ಸ್ನ ಕೊಟ್ಟಿದ್ದಾರೆ. ಈಗ ಇವ್ರು ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ, ವಿವೋದವ್ರಿಗೆ ತುಂಬಾ ವರ್ಷಗಳಿಂದ ಈ ಫೋನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇರ್ತಾರೆ. ಪ್ರೆಸೆಂಟ್ ಇವಾಗ ನೋಡ್ಕೊಂಡ್ರು ವಿವೋ ಫೋನ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತಾ ಇದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲಿ ಇವಾಗ ಹೊಸ ಪ್ರಾಜೆಕ್ಟ್ ಏನು ನಡೀತಾ ಇದೆ ಅದಕ್ಕೂ ಕೂಡ PLI ಅಪ್ಲೈ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಅದಾದ್ಮೇಲೆ ಈ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಅಂಡರ್ ಅಲ್ಲಿ ಈ ಕ್ಯಾಮ್ರಾ ಮಾಡ್ಯೂಲ್ಸ್ನ, ಡಿಸ್ಪ್ಲೇ ಮಾಡ್ಯೂಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದಕ್ಕೂ ಕೂಡ ಕಮಿಂಗ್ ಟೈಮಲ್ಲಿ PLI ಅಪ್ಲೈ ಆಗುತ್ತೆ ಅಂತ ಪಾಸಿಟಿವ್ ಗೈಡೆನ್ಸ್ನ ಕೊಟ್ಟಿದ್ದಾರೆ. ಈ ತರ ಪಾಸಿಟಿವ್ ಗೈಡೆನ್ಸ್ ಕೊಟ್ಟಾದ್ಮೇಲೆ ಅನಲಿಸ್ಟ್ ಆದ್ರೆ ಈ ಕಂಪನಿಗೆ ರೇಟಿಂಗ್ ಕೊಟ್ಟಿದ್ದಾರೆ. ಅದರಲ್ಲೂ ಸಿಟಿ ಅವರಾದ್ರೆ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ಸ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ JP ಮೋರ್ಗನ್ ಅವರಾದ್ರೆ ಇವ್ರಿಗೆ ಓವರ್ ವೇಟ್ ರೇಟಿಂಗ್ ನ ಕೊಟ್ಟು ಟಾರ್ಗೆಟ್ ಪ್ರೈಸ್ 13,700 rupees per share ಅಂತ ಹೇಳಿದ್ದಾರೆ. ನುವಾಮೋ ಅವರು ಅಷ್ಟೇ ಬೈ ರೇಟಿಂಗ್ ಕೊಟ್ಟು 14,678 rupees per share ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಕಮಿಂಗ್ ಟೈಮಲ್ಲಿ ಈ ಪ್ರಾಜೆಕ್ಟ್ಸ್ಗೆಲ್ಲ PLI ಅಪ್ಲೈ ಆಯಿತು ಅಂದರೆ ಈ ಕಂಪನಿಗೆ ಅದು ತುಂಬ ಪಾಸಿಟಿವ್ ಆಗುತ್ತೆ. ಒಂದು ವೇಳೆ ಈ PLI ಏನಾದರೂ ಅಪ್ಲೈ ಆಗಲಿಲ್ಲ ಅಂತಂದರೆ ಈ ಕಂಪನಿ ಪ್ರಾಫಿಟ್ಸ್ ಮೇಲೆ ತುಂಬಾ ಎಫೆಕ್ಟ್ ಮಾಡುತ್ತೆ. ನೋಡೋಣ ಇನ್ನು ಕಮಿಂಗ್ ಟೈಮಲ್ಲಿ ಯಾವ ಥರ ಪ್ರಾಜೆಕ್ಟ್ಸ್ ಬರ್ತವೆ, ಯಾವ ಥರ ಗ್ರೋ ಆಗ್ತಾರೆ ಅಂತ. ಮತ್ತೆ ಇದೇ EMS ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಇನ್ನೊಂದು ಕಂಪನಿ ಕೂಡ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದೆ. ಅದೇ ಸಿರ್ಮಾ SGS ಟೆಕ್ನಾಲಜೀಸ್. ಈ ಕಂಪನಿ ಆದರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ ಎಬೋವ್ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದರೆ ಈ ಕ್ವಾರ್ಟರಲ್ಲಿ ಇವರು ತುಂಬಾ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 45% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಎಬೋವ್ 100% ಇನ್ಕ್ರೀಸ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿದ್ರು ರೆವಿನ್ಯೂಸಲ್ಲಿ ತುಂಬ ಒಳ್ಳೆ ಗ್ರೋತ್ ಇದೆ. ಪ್ರಾಫಿಟ್ಸ್ ಆದರೆ 50%ಗಿನ್ನ ಜಾಸ್ತಿನೇ ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಇಯರ್ ಆನ್ ಇಯರಲ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಮತ್ತು ಮ್ಯಾನೇಜ್ಮೆಂಟ್ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಇವಾಗ ಓವರ್ ಆಲ್ ರಿಸಲ್ಟ್ಸ್ ಆದರೆ ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ಅದ್ರ ಜೊತೆಗೆ ಓವರ್ ಆಲ್ ಎಲ್ಲ ಸೆಗ್ಮೆಂಟಲ್ಲೂ ತುಂಬಾ ಸ್ಟ್ರಾಂಗ್ ಗ್ರೋತ್ನ ಪೋಸ್ಟ್ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಪಾಸಿಟಿವ್ ಗೈಡೆನ್ಸ್ನ ಕೂಡ ಕೊಟ್ಟಿದ್ದಾರೆ. ಅದರಿಂದನೇ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಸೌತ್ ಇಂಡಿಯನ್ ಬ್ಯಾಂಕ್. ಇವತ್ತಾದರೆ ಇಂಟ್ರಾಡೇ ಸೆಷನಲ್ಲಿ ಎಬೋವ್ 15% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ನಿನ್ನೆ ಈ ಕಂಪನಿಯಲ್ಲಿ ಬೋರ್ಡ್ ಮೀಟಿಂಗ್ ನಡೆದಿದೆ. ಆ ಬೋರ್ಡ್ ಮೀಟಿಂಗಲ್ಲಿ ಈ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು CEO ಆದ ಶೇಷಾದ್ರಿ ಅವರು ಈಗ ಅವ್ರ ಕರೆಂಟ್ ಪೊಸಿಷನ್ಗೆ ರಿಸೈನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಟರ್ಮಿಂದ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಸಡನ್ ಆಗಿ ಲೀಡರ್ಶಿಪ್ ಚೇಂಜ್ ಆಗ್ತಾ ಇದೆ ಅಂತ ಅಂದರೆ ಕಂಪನಿಯಲ್ಲಿ ತುಂಬಾ ಚೇಂಜಸ್ ಇರುತ್ತಲ್ವಾ, ಆ ಕಾರಣದಿಂದ ಇನ್ವೆಸ್ಟರ್ಸ್ ತುಂಬಾ ಸೆಲ್ ಮಾಡಿರಬೇಕು. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈಗ ಈ CEO ಆದ ಶೇಷಾದ್ರಿ ಅವರು ಎಲ್ಲಿವರೆಗೂ ವರ್ಕ್ ಮಾಡ್ತಾರೆ ಅಂದರೆ ಸೆಪ್ಟೆಂಬರ್ 30, 2026ವರೆಗೂ ಅವರು ವರ್ಕ್ ಮಾಡ್ತಾರೆ. ಅದಾದಮೇಲೆ ಇವ್ರ ಪ್ಲೇಸ್ಗೆ ಹೊಸಬ್ರು ಬರ್ತಾರೆ. ನೋಡೋಣ ನೆಕ್ಸ್ಟ್ ಯಾರು ಬರ್ತಾರೆ, ಯಾವ ಥರ ಮ್ಯಾನೇಜ್ ಮಾಡ್ತಾರೆ ಈ ಬ್ಯಾಂಕ್ನ ಅಂತ. ನೆಕ್ಸ್ಟ್ ITC. ಇವರು ಸಹ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವರಾದರೆ ಸ್ವಲ್ಪ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆದ್ರೂ ಸಹ ಶೇರ್ ಪ್ರೈಸಲ್ಲಿ ಯಾವುದೇ ಥರ ಪಾಸಿಟಿವ್ ಮೊಮೆಂಟಮ್ ಇಲ್ಲ. ಈಗ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 7% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 10% ಇನ್ಕ್ರೀಸ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿದ್ರೆ ರೆವಿನ್ಯೂಸ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದರೆ ಡ್ರಾಪ್ ಆಗಿದೆ. ಜೊತೆಗೆ ಈ ರೀಸೆಂಟ್ ಟೈಮಲ್ಲೇ ITC ಬಗ್ಗೆ ತುಂಬ ಸಲ ಮಾತಾಡ್ಕೊಂಡಿದ್ವಿ. GSTಯಲ್ಲಿ ಸ್ವಲ್ಪ ಚೇಂಜಸ್ನ ತಂದಿರೋ ಕಾರಣದಿಂದ ಈ ಕಂಪನಿ ಆದರೆ ರೀಸೆಂಟ್ ಟೈಮಲ್ಲಿ ತುಂಬಾ ಕರೆಕ್ಟ್ ಆಗಿದೆ. ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ನಿಯರ್ಲಿ 40% ಫಾಲ್ ಆಗಿದೆ. ಈಗ ಈ ITC ಒಂದು ಕಾಂಗ್ಲೋಮರೇಟ್ ಅಲ್ವಾ, ಇವರು ತುಂಬಾ ಸೆಗ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾರೆ. ಈಗ ಈ ಸೆಗ್ಮೆಂಟ್ಸ್ ವೈಸ್ ನೋಡಿದ್ರು ಸಿಗರೇಟ್ ಬಿಸ್ನೆಸ್ಸಲ್ಲಿ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ ನಿಯರ್ಲಿ 8% ಇನ್ಕ್ರೀಸ್ ಆಗಿದೆ. FMCG ಬಿಸ್ನೆಸ್ಸಲ್ಲಿ 11%, ಅಗ್ರಿ ಬಿಸ್ನೆಸ್ಸಲ್ಲಿ 6%, ಪೇಪರ್ ಬೋರ್ಡ್ ಮತ್ತು ಪ್ಯಾಕಿಂಗ್ ಸೆಗ್ಮೆಂಟಲ್ಲಾದರೆ ನಿಯರ್ಲಿ 3%ವರೆಗೂ ರೆವಿನ್ಯೂಸ್ ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ಎಲ್ಲ ಸೆಗ್ಮೆಂಟಲ್ಲೂ ಒಳ್ಳೆ ಗ್ರೋತ್ನೇ ಪೋಸ್ಟ್ ಮಾಡಿದ್ದಾರೆ. ಆದರೆ ಫ್ರೆಂಡ್ಸ್, ಈಗ ರೀಸೆಂಟಾಗಿ GST ಹೈಕ್ ಮಾಡಿದಾರಲ್ವಾ, ಅದರಿಂದ ಕಮಿಂಗ್ ಕ್ವಾರ್ಟರ್ಸಲ್ಲಿ ಈ ಸಿಗರೇಟ್ ಬಿಸ್ನೆಸ್ಸಲ್ಲಿ ಯಾವ ಥರ ಗ್ರೋತ್ನ ಪೋಸ್ಟ್ ಮಾಡ್ತಾರೆ ಅಂತ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಕ್ಯೂಪಿಡ್. ಫ್ರೆಂಡ್ಸ್, ಈಗ ಈ ಕಂಪನಿ ಆದರೆ ಲಾಸ್ಟ್ 1 ಇಯರಲ್ಲಿ 500% ರ್ಯಾಲಿ ಆಗಿದೆ. ಅಂಥ ಕಂಪನಿ ಕೂಡ ಇವತ್ತು ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವರಾದರೆ ಕಂಪ್ಲೀಟ್ಲಿ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ.
ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಇವ್ರ ಸೇಲ್ಸ್ ಆದರೆ ಇಯರ್ ಆನ್ ಇಯರಲ್ಲಿ 106% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ ನಿಯರ್ಲಿ 200% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿದ್ರು ತುಂಬಾ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಈ ಥರ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದಾದ್ಮೇಲೆ ಬೋನಸ್ನ ಕೂಡ ಇಶ್ಯೂ ಮಾಡಿದ್ದಾರೆ 4:1 ರೇಷಿಯೋದಲ್ಲಿ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲಿ ಇವರಿನ್ನ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ HAL ಈ ಕಂಪನಿ ಕಡೆಯಿಂದ ಕೂಡ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಇವ್ರಿಗಾದ್ರೆ ಇವತ್ತು ಸುಮಾರು 1800 ಕೋಟಿ ವರ್ತ್ ಆಫ್ ಆರ್ಡರ್ ಬಂದಿದೆ. ಈ ಆರ್ಡರಲ್ಲಿ ಇವರು 10 ಧ್ರುವ್ ಏನ್ ಹೆಲಿಕಾಪ್ಟರ್ನ ಸಪ್ಲೈ ಮಾಡಬೇಕು, ಅದ್ರ ಜೊತೆಗೆ ಸ್ವಲ್ಪ ಸ್ಪೇರ್ ಪಾರ್ಟ್ಸ್ನ ಮತ್ತು ಆಕ್ಸೆಸರೀಸ್ನೆಲ್ಲ ಸಪ್ಲೈ ಮಾಡೋದಕ್ಕೋಸ್ಕರನೇ ಈ ಆರ್ಡರ್ ಬಂದಿರೋದು. ಮತ್ತು ಅದಾದಮೇಲೆ ಇವತ್ತು ಇನ್ನೊಂದು ಡಿಫೆನ್ಸ್ ಕಂಪನಿ ಕೂಡ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 10%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದೇ MTR ಟೆಕ್ನಾಲಜೀಸ್. ಇವರಾದರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ 60% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 132% ಇನ್ಕ್ರೀಸ್ ಆಗಿದೆ. ಓವರಾಲ್ ಈ ಕ್ವಾರ್ಟರಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೆಕ್ಸ್ಟ್ ಕೊಚಿನ್ ಶಿಪ್ಯಾರ್ಡ್ ಈ ಕಂಪನಿ ಆದರೆ ಇವತ್ತು 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವ್ರಿಗಾದ್ರೆ 250 ಕ್ರೋರ್ಸ್ ವರ್ತ್ ಆಫ್ ಆರ್ಡರ್ ಬಂದಿದೆ. ಮತ್ತು ಫ್ರೆಂಡ್ಸ್ ಇದೇ ಥರ ತುಂಬಾ ಕಂಪನೀಸ್ ಇವತ್ತು ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾವೆ. ಅದರಲ್ಲಿ ಅಯಾನ್ ಎಕ್ಸ್ಚೇಂಜ್, NTPC ಗ್ರೀನ್ ಎನರ್ಜಿ, ಸ್ವಿಗ್ಗಿ ಈ ಥರ ತುಂಬ ಕಂಪನೀಸ್ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾವೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನಲ್ಲಿ 5 to 10%ವರೆಗೂ ಫಾಲ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.